ಹೋಟ್ಲ್ ಏನು ಗೊತ್ತಾ, ಒಡೆಕಾಳು ಆಡಿಸ್ಕೊಂಬಂದಿದ್ದೀವಿ. ಆ ಒಡೆಕಾಳು ಕಾಳು ಕಾಳಾಗಿಲ್ಲ. ಹಾಯ್ ಎಲ್ಲರೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಮೈ ಮಿನಿ ಲಾಗ್. ಇವತ್ತು ಏನಪ್ಪ ಅಂದರೆ ಷಷ್ಠಿ ಹಬ್ಬ. ಸೊ ಇಷ್ಟಿದ್ರೆ ಬೇಗ 5 ಗಂಟೆ ಎದ್ದೇಳ್ತಿದ್ದೀನಿ. ಇವತ್ತು 6 ಗಂಟೆ ಆದರೆ ಎದ್ದೇಳಕ್ಕಾಗ್ತಿಲ್ಲ. ನಮ್ಮಮ್ಮ ಬಾಯಿ ಬಂದಾಗ ಬೈದೈತೆ, ಸುಪ್ರಭಾತ ಬರೋ ಸ್ಟಾರ್ಟ್ ಮಾಡ್ಕೊಂಡ್ರೆ ಬೇಗ ಎದ್ದೇಳೋ ಅಂತ. ಸೊ ಎದ್ದು ಬಂದು ನೋಡಿದ್ರೆ ಎಲ್ಲ ಚಿಲಕಾಗಿ ತುಂಬಿಟ್ಟಿದ್ದಾರೆ ಪಾತ್ರೆಗಳನ್ನು. ಎಲ್ಲಿ ತಗೋತಾರೆ ಗೊತ್ತಿಲ್ಲ. ಏನಪ್ಪ ಅಂದರೆ ನಾವು ಷಷ್ಠಿ ಹಬ್ಬದ ದಿನ ತೋಟದಲ್ಲಿ ಹಬ್ಬ ಮಾಡ್ತೀವಿ. ಬನ್ನಿ ನಮ್ಮದು ಹಬ್ಬ ಎಲ್ಲ ಯಾವ ರೀತಿ ಇರುತ್ತೆ, ಯಾವ ರೀತಿ ಮಾಡ್ತೀವಿ ಅಂತೆಲ್ಲ ನಿಮ್ಗೆ ತೋರಿಸ್ಕೊಡ್ತೀನಿ. ನೋಡಿ ಎಲ್ಲ ಕಡೆ ತುಂಬಿಟ್ಟಿದ್ದಾರೆ. ನೋಡಿದ್ರೆ ನೀರೆಲ್ಲ ಕೈಸ್ಬಿಟ್ಟಿದೆ ಸ್ನಾನ ಮಾಡೋಕ್ಕೆ. ಅದನ್ನು ಟೀ ಸಿಕ್ತು. ಅಪ್ಪ ಅಮ್ಮ ಇಬ್ಬರು ಟೀ ಕುಡಿತಿರು. ಟೀ ತೊಗೊಂಡೆ. ನಾನು ಕೂಡ ರೂಮ್ ಗೊಬ್ಬರ ಹಾಕೊಂಡು ಕುಡಿಯೋದು. ಚಳಿ ಏನಕ್ಕಪ್ಪ ಚಳಿ ಸಕ್ಕತ್ತು. ಅದಕ್ಕೆ ಟೀ ಕುಡಿದ ಬಂದು ಸ್ನಾನ ಮಾಡೋಕ್ಕೆ. ಅದಾದ ಮಕ್ಕ ಸ್ವಲ್ಪ ಬೆಳಗ್ಗೆ ಕಾಲಿನಿಂದ ಮಕ್ಕಕ್ಕೆ ತಗದಾಗ ಅಂತ ತಿಕ್ಕಾಕ್ಬಿಟ್ಟಿದ್ದೀನಿ. ನೋಡಿ ಸ್ವಲ್ಪ ಬೆಳಗ್ಗೆ ಕಾಣ್ತಿದ್ದೀನಲ್ಲ, ವಾವ್ ಸೂಪರ್. ಅದಾದ್ಮೇಲೆ ಕೂದಲು ಎಳಿ ಮತ್ತು ನನ್ನ ಮಾತು ಕೇಳಿದಾಗ ಅದಕ್ಕೋಸ್ಕರ ಬೇಕಲ್ಲ ಹಾಕ್ಬಿಟ್ಟು ನಿಲ್ಲಿಸ್ತಿದ್ದೀನಿ. ಅದನ್ನು ನಮ್ಮ ದೇವ್ರ ಮುಂದೆ ರೆಡಿ ಮಾಡಬೇಕಿತ್ತು. ಸೊ ಬಂದು ರೆಡಿ ಮಾಡಿದೆ. ನೋಡಿ ಯಾವ ರೀತಿ ರೆಡಿ ಮಾಡಿದ್ದೀನಿ, ಚೆನ್ನಾಗಿ ರೆಡಿ ಮಾಡಿದ್ದೀನಲ್ಲ. ಪೂಜೆ ಮಾಡಿತ್ತು. ಅದಾದಮೇಲೆ ನಾನು ನಮ್ಮೂರ ಹತ್ರ ಇರುವಂಥ ಮರಡಿಗೆ ಹೋದೆ. ಪೂಜೆ ಮಾಡ್ಕೊಂಬಂದು ಅದಾದ್ಮೇಲೆ ಅಮ್ಮ ಸರ್ಮನಿ ಇಸ್ಕೊಂಬಂತು. ಏನಕ್ಕೋ ಇರುತ್ತೆ ಹೋಗಿಸ್ಕೊಂಬರ ಅನ್ಕೋದ್ರೆ ನನಗೆ ಹಾಕ್ಬಿಡೋದ. ನಮ್ಮಮ್ಮ ಈರುಳ್ಳಿ ಎಲ್ಲ ಕಟ್ ಮಾಡು, ಟೊಮೊಟೊ ಕಟ್ ಮಾಡು ಅಂತ ಮಾತೇ ಬರ್ತಿಲ್ಲ. ಏನು ಮಾಡೋದು, ಹಬ್ಬದಿಂದ ರಜೆ ಹಾಕ್ಬಿಟ್ರೆ ಇಂಥೆಲ್ಲ ಕೆಲಸ ಮಾಡಲೇಬೇಕು. ಅಮ್ಮಂಗೆ ಹೆಲ್ಪ್ ಮಾಡೋದು ಒಂಥರ ಖುಷಿನೇ ಇರುತ್ತೆ. ಆ ಖುಷಿನಲ್ಲಿ ಎಂಜಾಯ್ ಮಾಡ್ತಾ ಟೊಮೊಟೊ ಕಟ್ ಮಾಡಿದೆ. ಅದಾದ್ಮೇಲೆ ನೋಡಿ ಸ್ವಲ್ಪ ಟೊಮೊಟೊ ಆಟಾಡ್ಕೊಂಡು ಹಾಗೆ ಒಂದು ಪಾರ್ಸಲ್ ಬಂತು. ಒಂದು ಆರ್ಡ್ರ್ ಮಾಡಿದ್ದೆ. ಏನಪ್ಪ ಅಂದರೆ ಅದು ಸೆಲ್ಫಿ ಸ್ಟಿಕ್ ಆರ್ಡ್ರ್ ಮಾಡಿದ್ದೆ. ಬಂದಿದೆ ಟ್ರೈಪಾಡು. ಸೊ ಅದು ಇಸ್ಕೊಂಡು ಅದಾದಮೇಲೆ ಪಂಪ್ಕಿನ್ ಕುಂಬಳಕಾಯಿ ಕಟ್ ಮಾಡಿ ಮೇನು ಅಷ್ಟೇ ಹಬ್ಬದ ಕುಂಬಳಕಾಯಿ ಪಲ್ಯನೇ. ಅದಾದಮೇಲೆಲ್ಲ ರೆಡಿ ಮಾಡಿತ್ತು. ಸ್ವಲ್ಪ ಹೊಲ್ದಾಗಿ ಇಟ್ಬಿಟ್ಟು ಬಂದ ಸಾಮಾನೆಲ್ಲ ತಗೋಗಿ ತೋಟದಿಟ್ಟು ಇಲ್ಲಿ ನೋಡಿ ಬಂದಷ್ಟೇ ಅಪ್ಪ ಅಮ್ಮ ಎಲ್ಲ ರೆಡಿ ಮಾಡಿತ್ತು. ಸೌದೆ ತಗೊಂಬಂದೆ. ಒಲೆ ಒಲೆ ಅಷ್ಟಕ್ಕೆ ಅಮ್ಮ ಎಲ್ಲ ಪೂಜೆ ಮಾಡ್ತಿದ್ದೆ ಒಲೆಗೆ, ಅಡುಗೆ ಎಲ್ಲ ಚೆನ್ನಾಗಾಗಲಿ ಅಂತ. ಸೊ ನೋಡಿ ಎಲ್ಲ ರೆಡಿ ಮಾಡ್ಕೊತಿದ್ದೆ. ಏನೇನೆಲ್ಲ ತಂದಿದ್ದು ಅದನ್ನು ತಗೊಂಡು. ಸೊ ನಾನೇನು ಮಾಡ್ತೀನಿ ಅಂದರೆ ಒಲೆ ಹಚ್ತಾ ಇದ್ದೀನಿ. ಅಮ್ಮ ಎಲ್ಲ ರೆಡಿ ಮಾಡ್ಕೊತೀನಿ. ನನ್ನ ಕೆಲಸ ಇದು ಒಲೆ ಹಚ್ಚೋದು, ಅದು ಸಣ್ಣ ಪುಟ್ಟ ಹೆಲ್ಪ್ ಮಾಡ್ಕೊಡೋದು. ಅದನ್ನು ಅಮ್ಮ ನುಗ್ಗೆ ಸೊಪ್ಪು ಕಿತ್ಕೊಂಬಂತು. ನುಗ್ಗೆ ಸೊಪ್ಪು ಕೊಡ್ತಾಯಿದ್ದೀನಿ. ನೋಡಿ ಅಡುಗೆಲ್ಲ ಯಾವ ರೀತಿ ಒಲೆಲ್ಲ ಯಾವ ರೀತಿ ಉರಿತೈತೆ ಅಂತ ತೋರ್ತೈತೆ. ಅಡುಗೆ ಮಾಡೋದು ಊಟ ಮಾಡೋದು ಅಂದರೆ ತುಂಬ ಸಖತ್ತಾಗಿರುತ್ತೆ. ನಿಮಗೆಲ್ಲ ಈ ಥರ ಅನುಭವ ಇರೋ ಕಾಮೆಂಟ್ ಮಾಡಿದ್ದೀನಿ. ಸೊ ನೋಡಿ ಪಂಪ್ಕಿನ್ ಡಿಸ್ಕೆಲ್ಲ ರೆಡಿಯಾಗಿದೆ. ನೋಡ್ತಿರ್ಬೋದು ವೆರೈಟಿ ಪಾಯಸ, ವಾವ್. ಅದಾದಮೇಲೆ ಸಾಂಬಾರು, ಈ ಕಡೆ ರೈಸು, ಈ ಕಡೆ ಪಂಪ್ಕಿನ್ ಡಿಸ್ಕೋ. ಅದಾದ್ಮೇಲೆ ಅಪ್ಪ ಎಲ್ಲ ಹೋಗಿದ್ದು ಬಂದಾದ್ಮೇಲೆ ನಾನು ನೋಡಿ ಕೆಚಡಿ ಅನ್ನೋಕ್ಕೆ ರೆಡಿ ಮಾಡಿದ್ದೀನಿ. ಯಾವ ರೀತಿ ಮಾಡಿದ್ದೀನಿ ಸಖತ್ತಾಗೈತೆ. ಸೊ ಅದಾದ್ಮೇಲೆ ಪೂಜೆ ಒಂದು ಕಾಯಿ ಬೇಕಿತ್ತು ಅಂತ ಕಾಯಿ ಹಿಡ್ಕೊಂಬರಕ್ಕೆ ಹೋಗಿದ್ದೆ. ಕಾಯಿ ಹಿಡ್ಕೊಂಡು ಕಾಯಿ ಜೊತೆ ಒಂದು ಆಟ ಆಡಿಕೊಂಡು ಅಲ್ಲಿಂದ ಬಂದೆ. ವಡೆ ಹಾಕೋಣ ಅಂತ ಬಂದರೆ ವಡೆ ಎಲ್ಲ ಯಾವ ರೀತಿ ಆಗಿದೆ ಅಂದರೆ ನೀರು ಬಿಟ್ಬಿಟ್ಟಿದ್ದೆ. ಅದಕ್ಕೆ 3 ಜನ ಸೇರ್ಕೊಂಡು ಅಪ್ಪ ಅಮ್ಮ ನಾನು ಸೇರ್ಕೊಂಡು ವಡೆ ಹಾಕ್ತಿದ್ವಿ. ಬೇಗ ಪಟ್ಪಡಂತ, ಇಲ್ಲಾಂದರೆ ವಡೆ ಎಲ್ಲ ಹಾಕ್ತಿದ್ದೀನಿ. ಎಣ್ಣೆಯೊಳಗೆ ಉದುರೈತೈತೆ. ಸೊ ಎಲ್ಲ ನಾವು ಏನು ಮಾಡಿರೋ ಅಡುಗೆ ಎಲ್ಲ ತಗೊಂಡು ಅಲ್ಲಿ ಹೆಡೆ ಹಾಕೋದಕ್ಕೆ ಹೋಗ್ತೀನಿ. ನಾನು ಬಳೆದೆಲೆ ಬೇಕಂದು ಬಳೆದೆಲೆ ಕಟ್ ಮಾಡ್ಕೊಂಡು ಬಂದೆ. ಅಪ್ಪ ಅಮ್ಮ ತಗೊಂಡು ಹೋಗ್ತಿದ್ದಾರೆ. ಎಲ್ಲಿ ಹೋಗ್ತೀನಿ ಅಂದರೆ ಇದೊಂದು ಉತ್ತೈತೆ ನಮ್ದು ಹಳೆಯದ್ದು. ಅದು ಭೂಮಿ ಮಟ್ಟ ಮಾಡಿಸ್ಬೇಕಲ್ಲ, ಒಟ್ಟಾಗಿದೆ. ಹಾಗೆ ಮಕ್ಕ ತುಳ್ಕೊಂಡೆ ಸ್ವಲ್ಪ ಮಕ್ಕಳಿಗೆ ತುಳ್ಕೊಂಡು ಹೋಗ್ತಾಯಿದ್ದೀನಿ ಪೂಜೆ ಮಾಡೋದಕ್ಕೋಸ್ಕರ. ನಾನು ಹೋಗೋಷ್ಟಲ್ಲ ಆಲ್ರೆಡಿ ಅಮ್ಮ ಅಪ್ಪ ಎಲ್ಲ ಎಳೆ ಇಟ್ಬಿಟ್ಟು ಪೂಜೆ ಮಾಡ್ತಿದ್ರು. ಸೊ ನಾನು ಹಾಗೆ ಬೇಡ್ಕೊಂಡೆ ನಮ್ಮ ಅಕ್ಕಪಕ್ಕ ಚೆನ್ನಾಗಿ ಬರಲಿ ಅಂತ. ಅಲ್ಲಿಂದ ಬಂದಿಲ್ಲ ಒಂದು ಉತ್ತ ಚೆನ್ನಾಗಿತ್ತು, ಇಲ್ಲೂ ಕೂಡ ಪೂಜೆ ಮಾಡೋದು. ಅದಾದ್ಮೇಲೆ ಇಷ್ಟು ನಾವು ಊಟ ಮಾಡಿಕೊಂಡು ಅಪ್ಪ ನಾನು ಎಲ್ಲ ಒಪ್ಪತ್ತು ಬಿಟ್ಟು ಇದು ಇವತ್ತಿನ ಇಷ್ಟು ಕತೆ. ಇಷ್ಟ ಆಗಿರೋ ಒಂದು ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್. ಬಾಯ್. ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗುವ. ಟಾಟಾ.